I can't think. ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ನಾನೀಗ ಮಾಡ್ತಿರೋದು ಮೋಮೋಸ್. ಅದು ಹೇಗೆ ಮಾಡ್ತಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೆ ಏನೆಲ್ಲ ಬೇಕು ಅಂದರೆ ಫಸ್ಟು ಒಂದು ಪಾತ್ರೆ ತೊಗೋಬೇಕು. ಅದಕ್ಕೆ 1/2 ಕಪ್ಪಷ್ಟು ಮೈದಾ ತೊಗೋಬೇಕು. ನಂತರ ಅದಕ್ಕೆ ಸಾಲ್ಟ್ನ ಆ್ಯಡ್ ಮಾಡಿ, ವಾಟರ್ನ ಆ್ಯಡ್ ಮಾಡಿ ಇನ್ನು ಮಿಕ್ಸ್ ಮಾಡಿ ನೀಟಾಗಿ 5 ಮಿನಿಟ್ಸ್ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ರೆಸ್ಟ್ ಮಾಡಿದ್ಮೇಲೆ ಅದು ಒಂಥರ ಸಾಫ್ಟ್ ಆಗಿರುತ್ತೆ. ಆ ಥರ ಇಲ್ಲಿ ಸ್ಟಫಿಂಗಿಗೆ ಏನೆಲ್ಲ ಬೇಕು ಅಂತ ನೋಡೋದಾದರೆ 1 ಆನಿಯನ್, 1 ಬೆಳ್ಳುಳ್ಳಿ, 1 ಗ್ರೀನ್ ಚಿಲ್ಲಿ ಆ್ಯಂಡ್ 1 ಕ್ಯಾರೆಟ್ ಆ್ಯಂಡ್ ಪನ್ನೀರ್ ಬೇಕಾಗುತ್ತೆ. ಇಲ್ಲಿ ಫಸ್ಟು ಒಂದು ಬಾಣಲಿನ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿ, ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಒಂದು ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿಕೊಂಡು, ಮತ್ತು ಕ್ಯಾರೆಟ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿಕೊಂಡು ಸಾಲ್ಟ್ ಹಾಕಿ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಆನಂತರ ಅದಕ್ಕೆ ಪನ್ನೀರ್ ತುರಿ ಇದೆ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಮಾಮೋಸ್ ಚಟ್ನಿ ಕೂಡ 1 ಸ್ಪೂನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಸ್ಟಫಿಂಗ್ ರೆಡಿ. ಇಲ್ಲಿ ರೆಸ್ಟಿಗೆ ಅಂತ ಬಿಟ್ಟಿದ್ನಲ್ಲ, ಇದನ್ನು ಈಗ ಇದು ಒಂಥರ ಸಾಫ್ಟಾಗಿ ಇರುತ್ತೆ. 5 ಮಿನಿಟ್ಸ್ ರೆಸ್ಟಲ್ಲಿ ಬಿಟ್ಟಿರ್ತೀವಲ್ಲ, ಆನಂತರ ಇದನ್ನು ಲಟ್ಟಿಸ್ಬಿಟ್ಟು ನಮಗೆ ಎಷ್ಟು ಶೇಪಲ್ಲಿ ಬೇಕು ಅಷ್ಟು ಶೇಪಲ್ಲಿ ಲಟ್ಟಿಸ್ಬಿಟ್ಟು ಮಾಮೋಸ್ನ ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಈ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಆನಂತರ ಇದನ್ನು ಸ್ಟೀಮರಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. 10 ಮಿನಿಟ್ಸ್ ಬಿಟ್ಟು ನೋಡಿದ್ರೆ ಮೋಮೋಸ್ ರೆಡಿ ಆಗಿರುತ್ತೆ ಅಂತ ಆಗುತ್ತೆ. ಇದು ನೋಡಿ, ಇಲ್ಲಿ ಮೋಮೋಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ಈಸಿ ರೆಸಿಪಿ ಕೂಡ. ಈ ಮೋಮೋಸ್ ನೋಡೋಕೆ ಮಾತ್ರ ಅಲ್ಲ, ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ. ಪ್ಲೀಸ್ ನೀವು ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.